ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋಗೆ ಒಂದು ಕಂಡೆನ್ಸರ್ ಮೈಕ್ರೋಫೋನ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಈ ಥರ ಒಂದು ಮೈಕ್ರೋಫೋನ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಸ್ಟ್ಯಾಂಡ್ ಬೇಕೇ ಬೇಕಾಗುತ್ತೆ. ಸೊ ಒಂದು ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಈ ಒಂದು ಸ್ಟ್ಯಾಂಡು, ಎಷ್ಟು ಬೆಲೆಗೆ ಸಿಗುತ್ತೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇದ್ರ ಜೊತೆಗೆ ಒಂದು ಪಾಪ್ ಫಿಲ್ಟರ್ ಬರುತ್ತೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆನೇ ಬಂದ್ಬಿಡುತ್ತೆ ಇದನ್ನು ಕೂಡ ಪಾಪ್ ಫಿಲ್ಟ್ರು. ಬಟ್ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಅದಕ್ಕೆ ಆದಂಥ ಒಂದಷ್ಟು ಫೀಚರ್ಸ್ ಇದೆ, ಅದನ್ನು ತಿಳಿಸ್ಕೊಡೋದಕ್ಕೆ ತುಂಬ ಹೊತ್ತಾಗುತ್ತೆ. ಆ ಒಂದು ಕಾರಣಕ್ಕೆ ಸಪ್ರೇಟಾಗಿ ವಿಡಿಯೋ ಬರುತ್ತೆ. ಸದ್ಯಕ್ಕೆ ಇವಾಗ ನಾನು ನಿಮಗೆ ಸ್ಟ್ಯಾಂಡ್ನ ರಿವ್ಯೂ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಬೆಲೆ ಆಯಿತು ಏನು ಕತೆ ಅಂತ. ಓಕೆನಾ, ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಈ ಒಂದು ಸ್ಟ್ಯಾಂಡ್ನ ಹೇಗೆ ಕನೆಕ್ಷನ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸ್ಟ್ಯಾಂಡ್ ಜೊತೆ ಏನೇನೆಲ್ಲ ಕೊಟ್ಟಿರ್ತಾರೆ ಅಂತ ಹೇಳ್ಬಿಡ್ತೀನಿ. ಒಂದು ಈ ಟೇಬಲ್ ಫಿಕ್ಸ್ ಮಾಡೋದಕ್ಕೆ ಈ ಥರದ ಒಂದು ಕೊಟ್ಟಿರ್ತಾರೆ. ಫಸ್ಟ್ ಇದನ್ನು ನೀವು ತೊಗೋಬೇಕಾಗುತ್ತೆ. ಇದನ್ನು ನೀವು ತೊಗೊಂಡು ಫಿಕ್ಸ್ ಮಾಡಬೇಕು. ಹೇಗೆ ಫಿಕ್ಸ್ ಮಾಡೋದು ಅಂತಾರೆ, ನಿಮ್ಮ ಒಂದು ಹಿರಿಯ ಒಂದು ನಿಮಿಷ. ಓಕೆ, ಈ ಥರ ಟೇಬಲ್ ಇರುತ್ತಲ್ಲ, ಸೊ ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಟೇಬಲ್ ಕೊನೆಯಲ್ಲಿ ಕೆಳಗಡೆ ಸೊ ಈ ಥರ ಫಿಕ್ಸ್ ಮಾಡಿಕೊಂಡು ಇದನ್ನು ಟೈಟ್ ಮಾಡಬೇಕಷ್ಟೇ. ಸೊ ಇವಾಗ ಟೈಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಾನು ಇದನ್ನು ಟೈಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಗಟ್ಟಿ ಕೂತಿದೆ. ಜೊತೆಗೆ ಇಲ್ಲಿ ಒಂದು ಓಲ್ ಇರುತ್ತೆ ನಿಮಗೆ, ಈ ಸೈಡಲ್ಲಿ ಒಂದು ಓಲ್ ಇರುತ್ತೆ ಇಲ್ಲಿ ಒಳಗಡೆ. ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಸೊ ಇದನ್ನು ನೀವು ಸ್ಟ್ಯಾಂಡ್ನ ಈ ಥರ ಹಿಂಗೆ ಓಪನ್ ಮಾಡಿಕೊಂಡು, ಸೊ ಈ ಕಡೆ ಒಂದು ಇಂಟರ್ಫೇಸ್ ಈ ಥರದ್ದೊಂದು ಇರುತ್ತೆ. ಸೊ ಇದನ್ನು ನೀವು ಇದರೊಳಗೆ ಹಾಕಬೇಕು. ಓಕೆನಾ, ಸೊ ಓಲ್ ಇದೆಯಲ್ಲ ಅದರೊಳಗೆ ಹಾಕಬೇಕು. ಇಲ್ಲೊಂದು ಸ್ಕ್ರೂನು ಕೂಡ ಕೊಟ್ಟಿರ್ತಾರೆ, ಇದನ್ನ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡು ಒಳಗೆ ಹಾಕಿ ನೀಟಾಗಿ ಹಾಕಿದ್ಮೇಲೆ ಟೈಟ್ ಮಾಡಿ. ಓಕೆನಾ, ಸೊ ಟೈಟ್ ಮಾಡ್ತಾಯಿದ್ದೀನಿ. ಈಗ ಇದು ಕೂತ್ಕೊಂಡಿದೆ, ನೀವು ನೋಡ್ಬೋದು. ಇದನ್ನು ನೀವು ಬೆಂಡ್ ಮಾಡ್ಕೋಬೋದು. ಸೈಡಲ್ಲಿ ಇಲ್ಲೊಂದು ಇದಿರುತ್ತೆ. ಸೊ ಇಷ್ಟ ಬಂದಂಗೆ ಬೆಂಡ್ ಮಾಡ್ಕೋಬೋದು, ಇಷ್ಟ ಬಂದಂಗೆ ಎತ್ಕೋಬೋದು ಮೇಕೆ. ಓಕೆ, ಸೊ ಅದಕ್ಕೆ ಇಷ್ಟು ಇಡ್ತೀನಿ ಕರೆಕ್ಟಾಗಿದೆ. ಇವಾಗ ಸೊ ಟೈಟ್ ಮಾಡ್ಕೋತೀನಿ. ಸೊ ಇದನ್ನು ನೀವು ಈ ಕಡೆ ಬೇಕಾದ್ರೆ ತಿರುಗಿಸ್ಕೋಬೋದು, ಹಿಂಗೆ ಅಂತ ಸಂಗಾಡ್ಬೋದು. ಓಕೆ, ಸೊ ಇಲ್ಲಿ ಟೈಟ್ ಮಾಡಿಕೊಂಡ್ರೆ ತಿರುಗಿಸೋಕ್ಕಾಗಲ್ಲ, ಗಟ್ಟಿಯಾಗ್ಬಿಡುತ್ತೆ. ನೀವು ಟೈಟ್ ಮಾಡಿಲ್ಲ ಲೂಸಲ್ಲಿ ಐತೆ ಅಂತಾರೆ ತಿರುಗಿಸ್ಕೋಬೋದು. ಓಕೆನಾ, ಸೊ ಈ ಥರ ಇದೆ ಸಿಚುವೇಶನ್ ಇವಾಗ. ಸೊ ಇದ್ರ ಜೊತೆಗೆ ಒಂದು ಈ ಥರದೊಂದು ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಯಾವ ಮೈಕ್ ಹಾಕೋ ಯೂಸ್ ಮಾಡ್ಬೋದು ಅಂತಂದರೆ, ಈ ಸಿನಿಮಾ ಅಂತೀನಿ, ಈ ಪ್ರೋಗ್ರಾಮ್ಗಳಲ್ಲಿ ಮಾಡ್ತಾ ಇರ್ತಾರಲ್ಲ ಆ ಮೈಕ್ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಮ್ಗೆ ಆ ಥರ ಮೈಕ್ ಇಲ್ಲ ನಮ್ಮ ಹತ್ರ. ಸೊ ನಮ್ಮ ಹತ್ರ ಇರೋದು ಕಂಡೆನ್ಸರ್ ಮೈಕ್ರೋಫೋನು. ಸೊ ಇದು ಶಾಕ್ ಮೌಂಟು ಗೊತ್ತಲ್ಲ. ಸೊ ಇದರಿಂದ ನೀವು ಇದಕ್ಕೆ ಕನೆಕ್ಷನ್ ಕೊಡ್ಬೋದು. ಹೇಗೆ ಅಂತಂದರೆ, ಈ ಥರದೊಂದು ಇದಿರುತ್ತೆ, ಓಲ್ ಇರುತ್ತೆ. ಸೊ ಈ ಓಲು ಮೇಲ್ಗಡೆ ಒಂಥರ ಸ್ಕ್ರೂ ಥರ ಕೊಟ್ಟಿರ್ತಾರೆ. ಅದ್ರ ಮೇಲ್ಗಡೆ ಹಿಂಗೆ ಹಾಕ್ಬಿಟ್ಟು ಜಸ್ಟ್ ತಿರುಗಿಸ್ಬೇಕಷ್ಟೇ, ಟೈಟ್ ಆಗುತ್ತೆ. ಸೊ ಈ ಥರ ನೀವು ಟೈಟಾಗಿ ತಿರುಗಿಸ್ಕೋಬೇಕು, ಅಷ್ಟೇ. ಟೈಟಾಗಿ ತಿರುಗಿಸ್ಕೊಂಡ್ಮೇಲೆ ಮುಗೀತು, ಮೈಕ್ ಸೆಟಪ್ ಆಯಿತು. ಸೊ ಇವಾಗ ನೀವು ನಿಂತ್ಕೊಂಡು ಸಾಂಗ್ ಆಡ್ಬೋದು. ಓಕೆನಾ, ಸೊ ಈ ಥರ ನೀವು ನಿಮ್ಮ ಒಂದು ಸ್ಟ್ಯಾಂಡ್ನ ನೀವು ಸೆಟಪ್ ಮಾಡ್ಕೋಬೋದು ಅಂತ. ಓಕೆನಾ, ಸೊ ಈ ಒಂದು ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಥರ ವಿಡಿಯೋಸ್ಗಳು ತುಂಬ ಬರ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ. ಸೊ ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತಾಡೋಣ.